ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಅಗ್ರಿಕಲ್ಚರ್ ಲ್ಯಾಂಡು 5 ಎಕರೆ ಜಾಗ ಮಾರಾಟ ತೊಗೊಬಂದಿದ್ದೀನಿ. ಇದೇನು ನೋಡ್ತಾ ಇದ್ದೀರಾ ನೋಡಿ, ಈ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ. ಒಳಗಡೆ ಏನಿದೆ ತೋರಿಸ್ಕೊಡ್ತೀನಿ ನಿಮಗೆ. ಇದೇನು ನೋಡ್ತಾ ಇದ್ದೀರಾ, ಇದೇ ಡಾಂಬರ್ಗಿರೋಂಥ ಜಾಗ ಸರ್. ಇದು ಒಂದು ಮೆಟ್ಲಿಂಗ್ ಬರುತ್ತೆ, ಈ ಕಡೆಗೆ ಒಂದು ವಿಲೇಜ್ಗೆ ಹೋಗುತ್ತೆ ನೋಡಿ ಸರ್. ಇದೇನು 2 ವೀಲರ್ ಸೌಂಡ್ ಕೇಳಿಸ್ತದೆ, ಅದೇ ಡಾಂಬರು. ಟೋಟಲಿ ನಿಮಗೆ 5 ಎಕರೆ ಬರುತ್ತೆ. ಇದು ಬಂದು ನಿಮಗೆ ವಿಲೇಜ್ಗೆ ಸೆಕ್ಯೂರ್ ಜಾಗ. ವಿಲೇಜ್ಗೆ ಜಸ್ಟ್ ಒಂದು 200 ಮೀಟ್ರು ಅಂತರದಲ್ಲಿದೆ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋವಂಥ ಜಾಗ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಂದು 4 ಎಕರೆ 5 ಎಕರೆ ಫಾರ್ಮ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ ನೋಡಿ. ನಿಮಗೆ ಒಂದು 50-60 ಕೋಕೋನಟ್ ಗಿಡಗಳಿದೆ. ಇದೆಲ್ಲ ಗಿಡಗಳು ಕ್ಲೀನ್ ಮಾಡ್ಕೋಬೇಕು ಸರ್, ಯಾಕಂದರೆ ಅವ್ರು ಕಂಟಿವೇಷನ್ ಮಾಡಿದೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ ನೋಡಿ. ಕೋಕೋನಟ್ ಗಿಡಗಳು ಒಂದು 40-50 ಗಿಡ ಸಿಗುತ್ತೆ ನಿಮಗೆ. ಇವ್ರು ಏನು ಕಂಟಿವೇಷನ್ ಮಾಡಿಲ್ಲ, ಹಂಗೆ ಸುಮ್ಮನೆ ಬಿಟ್ಟಿದ್ದಾರೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಗೆ ಕರೆಕ್ಟಾಗಿ 185 ಕಿಲೋಮೀಟ್ರ್ ಆಗುತ್ತೆ. 185 ಆಗುತ್ತೆ ಬ್ಯಾಂಗ್ಳೂರಿಗೆ. ಇದು ನಿಮಗೆ ಗುಂಡ್ಲುಪೇಟೆ ಮತ್ತು ಮೈಸೂರು ಊಟಿ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನ್ಯಾಷನಲ್ ಹೈವೇಯಿಂದ 5 ಕಿಲೋಮೀಟ್ರು. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಜಮೀನವ್ರಿಗೂ ಡಾಂಬರ್ ರೋಡ್ ಇದೆ. ಇದು 2 ಕಡೆಯಿಂದ ಬರ್ಬೋದು ಸರ್. ನೀವು ಮೆಟ್ಲಿಂಗ್ ಕಡೆಯಿಂದನೂ ಬರ್ಬೋದು, ಇಲ್ಲ ಡಾಂಬರ್ ಕಡೆಯಿಂದನೂ ಎಂಟ್ರೆನ್ಸ್ ಮಾಡ್ಕೋಬೋದು. ನಿಮಗೆ ಹೆಚ್ಚು ಕಮ್ಮಿ ಡಾಂಬರ್ ಕಡೆನೇ ಹೆಚ್ಚು ಕಮ್ಮಿ ಒಂದು 400-500 ಅಡಿ ರೋಡ್ ಫೇಸಿಂಗ್ ಬರುತ್ತೆ ನಿಮಗೆ. ಮ್ಯಾಕ್ಸಿಮಮ್ಮು 500 ಅಡಿ ಬರಲಿಲ್ಲ ಅಂದ್ರೆ 400 ಅಡಿಯವರು ಕಂಪಲ್ಸರಿ ಇದೆ ಜಾಗ ನೋಡಿ. ಈ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಸರ್. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಇದೇನಂದರೆ ಅವ್ರೇನು ಕಂಟಿವೇಷನ್ ಏನು ಮಾಡಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಓನರ್ ಬಂದು ಹೊರಗಡೆ ಇದ್ದಾರೆ ಅವರು. ಇದು ವಿಭಾಗ ಮಾಡ್ಕೊಂಡಿರೋದು. ಇದು ಹೆಣ್ಮಗಳಿಗೆ ಬಂದಿರೋಂಥ ಭಾಗ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ JCP ವರ್ಕ್ ಇದೆ. JCP ಎಲ್ಲ ನೀಟಾಗಿ ವರ್ಕ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥ ಜಾಗ. ಆಮೇಲೆ ಇಂಥ ಜಾಗ ನಿಮಗೆ ಡಾಂಬರ್ ಟಚ್ ಸಿಕ್ಕೋದು ತುಂಬ ರೇರು. ಈ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಏನಿಲ್ಲ ಸರ್, ಗಿಡಗಳೆಲ್ಲ ಬೆಳ್ಕೊಂಡಿದೆ. ಏನು JCP ನಮ್ಮಮ್ಮ ಅಂದರೆ ಒಂದು 4 ಗಂಟೆ 5 ಗಂಟೆ ಬಂದು ಕೆಲಸ ಇದೆಲ್ಲ. JCPಲೆಲ್ಲ ತೆಗೆಸ್ಬಿಟ್ಟು ನೀಟಾಗಿ ಕಂಟಿವೇಷನ್ ಮಾಡಿದ್ರೆ ಇದಾಗುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಆಲ್ರೆಡಿ ಪಕ್ಕದಲ್ಲೂ ಕೂಡ ಬ್ಯಾಂಗ್ಳೂರವ್ರು ತೊಗೊಂಡು ಅವರು ಒಂದು 8 ಎಕರೆ ತೊಗೊಂಡಿದ್ದಾರೆ. ಅವರು ಕೂಡ ಫಾರ್ಮ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಏನು ಫೆನ್ಸಿಂಗ್ ಕಾಣಿಸ್ತಾಯಿದೆ ಅವರು ಪಕ್ಕದ ಜಮೀನವರು. ಅದು ನಿಮಗೆ ಆವಾಗಲೇ ಮೆಟ್ಲಿಂಗ್ ತೋರಿಸ್ತೀನಲ್ಲ, ಆ ಕಡೆಯಿಂದ ಅವರು ಹೋಗ್ತಾರೆ. ನಿಮಗೆ ಡಾಂಬರ್ ಎಂಟ್ರೆನ್ಸ್, ನೀವು ಯಾರು ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ. ಈ ಥರ ಕೋಕೋನಟ್ ಗಿಡಗಳು ಒಂದು 40-50 ಗಿಡ ಇದೆ ನೋಡಿ. ಯಾರ್ಯಾರು ಇಂಟ್ರೆಸ್ಟ್ ಇರೋರಿಗೆ ಇದ್ದರೆ ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟು RTC ಓಡೋರು ಯಾರಿದ್ದಾರೆ ಅವ್ರನ್ನೇ ಮಾತುಕತೆ ಕೂರಿಸ್ಕೊಡ್ತೀನಿ. ಬಟ್ ನಿಮ್ಮ ಲಾಯರ್ ಏನೇ ಲೀಗಲ್ ಕೇಳಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒದಗಿಸ್ಕೊಡೋಣ ಖಂಡಿತ ಸರ್. ಈ ಕಡೆ ಎಲ್ಲ ಆಲ್ರೆಡಿ ಕ್ಲೀನ್ ಇದೆ ಜಾಗ. ಆದರೆ JCP ವರ್ಕ್ ಹೇಳ್ದಂಗೆ ಹೆಚ್ಚು ಕಮ್ಮಿ ಒಂದು 4-5 ಗಂಟೆ ಟೈಮು JCP ವರ್ಕ್ ಇದೆ. ಲಾಸ್ಟ್ ಫೆನ್ಸಿಂಗ್ ಬಾರ್ಡರ್ ಕಾಣಿಸ್ತಿದೆ ನೋಡಿ. ಆ ಕಡೆಯೂ ಕೂಡ ಬ್ಯಾಂಗ್ಳೂರು ತೊಗೊಂಡಿದ್ದಾರೆ ನೋಡಿ. ಇಲ್ಲೇನು ನೋಡ್ತಾಯಿದ್ದಾರೆ, ಮೆಸ್ ಹಾಕಿದಾರಲ್ಲ, ಅವರು ಬ್ಯಾಂಗ್ಳೂರು ತೊಗೊಂಡಿದ್ದಾರೆ ನೋಡಿ. ಜಾಗ ಮಾತ್ರ ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಜಾಗ. ತುಂಬ ಚೆನ್ನಾಗಿದೆ ಜಾಗ ನೋಡಿ ಸರ್. ಯಾರು ಒಳ್ಳೆ ಅಗ್ರಿಕಲ್ಚರ್ ಮಾಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಬಟ್ ಇದರಲ್ಲಿ ಬೋರ್ ಇದೆ ಏನೋ ಗೊತ್ತಿಲ್ಲ ನನಗೆ, ಕೇಳಿಲ್ಲ ಓನರ್ನ. ಕೇಳ್ಬಿಟ್ಟು ಹೇಳ್ತೀನಿ ಬೋರ್ವೆಲ್ ಇದೆಯಾ ಏನಂತ ಗೊತ್ತಿಲ್ಲ. ಸಿಂಪಲಾಗಿ ಒಂದು 4 ಎಕರೆ 5 ಎಕರೆ ಅಗ್ರಿಕಲ್ಚರ್ ಮಾಡೋರಿಗೆ ಒಳ್ಳೆ ಜಾಗ ನೋಡಿ.
ನೋಡಿ ಸರ್, ಯಾರಂಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟ್ 1 ಕಟಿಂಗ್ ಕೊಡೋಣ. ಏನಂದರೆ ಇದು ಒಳಗಡೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೀವು ಅಷ್ಟೇ. ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ, ಬ್ಯಾಂಗ್ಳೂರಿಗೆ 185 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ಆಮೇಲೆ ವಿಲೇಜ್ ಸೆಕ್ಯೂರ್ ಜಾಗ. ಓಕೆ ಸರ್, ಯಾರಾದ್ರು ತೊಗೊಳ್ಳೋರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನನ್ನ ನಂಬರ್ ಹಾಕಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾಯಿದ್ರೆ ಲೈಕು ಕೂಡ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ಶಿವ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ. ನೋಡಿ, ಒಳ್ಳೆ ರೆಡ್ ಸಾಯಿಲ್ ಸರ್, ಕಂಟಿವೇಷನ್ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಕಾಣಿಸ್ತಾ ಇದೆ. ನೀಟಾಗಿ ಗಿಡ ಎಲ್ಲ ತೆಗೆಸ್ಬಿಟ್ಟು ಕಂಟಿವೇಷನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಜಾಗ. ಮತ್ತು ಒಳ್ಳೆ ಕಾರ್ನರ್ ಪ್ರಾಪರ್ಟಿ. RTC ಕೂಡ ಒಂದೇ ಬರುತ್ತೆ, ಸಿಂಗಲ್ ಪಾನಿ ಬರುತ್ತೆ. 5 ಎಕರೆಗೂ ಸಿಂಗಲ್ ಪಾನಿ ಇದೆ. ಅಲ್ಲೂ ಕೂಡ ಬ್ಯಾಂಗ್ಳೂರವ್ರು ತೊಗೊಂಡು ಫಾರ್ಮ್ ಮಾಡಿದ್ದಾರೆ ನೋಡಿ, ತೋರಿಸ್ತಾ ಇದೀನಲ್ಲ, ಅಲ್ಲೂ ಬೆಂಗಳೂರವ್ರು ತೊಗೊಂಡಿದ್ದಾರೆ. ಅಲ್ಲಿ 2 ವೀಲರ್ ಏನು ಸೌಂಡ್ ಆಗ್ತಾಯಿದೆ, ಅದೇ ನಿಮ್ಗೆ ಅದೇನು ಬೇಲಿ ಕಾಣಿಸ್ತಾ ಇದೆ ಸರ್, ಅದೇ ಡಾಂಬರು. ಹೆಚ್ಚು ಕಮ್ಮಿ ನಿಮಗೆ ನಾನು ಹೇಳ್ದಂಗೆ ಒಂದು 400 to 500 ಅಡಿ ರೋಡ್ ಫೇಸಿಂಗೇ ಬರುತ್ತೆ ನಿಮಗೆ. ನೋಡಿ, ಆ ಬೇಲಿಯಿಂದ ಫುಲ್ ಅಲ್ಲಿ ಹೋಗ್ಬೇಕು, 400 to 500 ಅಡಿ ರೋಡ್ ಫೇಸಿಂಗೇ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.